ಸೊ ಯೂಶಲಿ ಒಂದು ಕಂಪನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ 50% ಆ್ಯಂಡ್ ಅಬೋವ್ ಇದ್ದರೆ ಚೆನ್ನಾಗಿರುತ್ತೆ. FIDS ನಿಲ್ಲಿದ್ದಾರೆ ಅಂದರೆ ಆ ಕಂಪನಿ ಡೆಫಿನೆಟ್ಲಿ ಹೈಲಿ ಡೇಂಜರಸ್ ಕಂಪ್ನಿ. ನೀವೇನಾದ್ರು ಆ ಥರ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಫಸ್ಟ್ ಆ ದುಡ್ಡನ್ನು ತೊಗೊಂಬಿಡಿ. ಮುರುಗಪ್ಪ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಮುರುಗಪ್ಪ ಇಸ್ ಹೈಲಿ ಒನ್ ಆಫ್ ದ ಬೆಸ್ಟ್ ಸ್ಟಾಕ್ಸ್ ಅಂದರೆ ಮುರುಗಪ್ಪ ಗ್ರೂಪ್ ಕಂಪ್ನೀಸ್. ರಿಲಯನ್ಸ್ಗೆ ಸಪ್ಲೈಯರ್ ಯಾರ್ಯಾರು? CG ಪವರ್, ಇಂಡಸ್ ಟವರ್ಸ್, ಡಿಕ್ಸನ್ ಟೆಕ್ನಾಲಜಿ, ಥರ್ಮ್ಯಾಕ್ಸ್, KE ಇಂಡಸ್ಟ್ರೀಸ್, ಇವರೆಲ್ಲ ದೇ ಆರ್ ದ ಸಪ್ಲೈಯರ್ಸ್ ಫಾರ್ ರಿಲಯನ್ಸ್ ಎಷ್ಟು ಬೆಳೆಯುತ್ತೋ ಈ ಕಂಪನೀಸು ಬೆಳೆಯುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ITC ಕಂಪನಿಗಿಂತ ಸಪ್ಲೈಯರ್ ಕಂಪ್ನೀಸು ದೇ ಆರ್ ಮೇಕಿಂಗ್ ಹ್ಯೂಜ್ ಮನಿ. ನಾಟ್ ಓನ್ಲಿ ಕಂಪನಿ ಕಾಂಪಿಟೇಟರ್ ತಿಳ್ಕೊಳ್ಳೋದಲ್ಲ, ಕಂಪನಿ ಸಪ್ಲೈಯರ್ಸ್ ಸಹ ತಿಳ್ಕೊಬೋದು. ದಟ್ ಈಸ್ ಅಡ್ವಾಂಟೇಜ್ ಆಫ್ ತಿಜೋರಿ ಫೈನಾನ್ಸ್. ಸೊ ನಮಸ್ತೆ ಕರ್ನಾಟಕ. ಇವತ್ತೊಂದು ಹೊಸ ಟೂಲನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಸ್ಟಾಕ್ಸ್ಗಳನ್ನು ಅನಲೈಸ್ ಮಾಡೋದು. ಸೊ ಯೂಶಲಿ ಒಂದು ಸ್ಟಾಕ್ನ ನಾವು ಪಿಕ್ ಮಾಡಿದ್ಮೇಲೆ ಅದರ ಸಪ್ಲೈಯರ್ಸ್ ಯಾರಿದ್ದಾರೆ ಅದನ್ನು ಸಹ ತಿಳ್ಕೊಬೋದು. ಆ ಸಪ್ಲೈಯರ್ಸ್ ಹೆಂಗೆ ತಿಳ್ಕೊಳ್ಳೋದು ಯೂಸಿಂಗ್ ಅ ಸಿಂಪಲ್ ವೆಬ್ಸೈಟ್ ನೋಡೋಣ ಬನ್ನಿ. ಸೊ ನಮಸ್ತೆ ಕರ್ನಾಟಕ. ಇವತ್ತು ಒಂದು ಸಿಂಪಲ್ ವೆಬ್ಸೈಟ್ ಹೇಳ್ಕೊಡ್ತಾ ಇದ್ದೀನಿ. ಇಟ್ಸ್ ಅ ತಿಜೋರಿ ಫೈನಾನ್ಸ್ ಅಂತ ಕೇಳಿರ್ತೀರಾ. ಈ ತಿಜೋರಿ ಫೈನಾನ್ಸ್ ಅನ್ನೋ ವೆಬ್ಸೈಟಲ್ಲಿ ನಮಗೆ ಒಂದು ಕಂಪನಿಯ ಇನ್ನರ್ ಸೀಕ್ರೆಟ್ಸ್ಗಳನ್ನ ತಿಳ್ಕೊಬೋದು. ಹೇಗೆ ನೋಡೋಣ. ಸೊ ಒಂದು ಕಂಪನಿ ಟೈಪ್ ಮಾಡಿದ್ದೀನಿ, ರಿಲಯನ್ಸ್ ಅಂತ. ಸೊ ಇಟ್ಸ್ ಅ ವೆರಿ ಲಾರ್ಜ್ ಕ್ಯಾಪ್ ಆಯಿಲ್ ರಿಫೈನಿಂಗ್ ಕಂಪನಿ. ಈ ಕಂಪನಿಯದು ಶೇರ್ ಹೋಲ್ಡಿಂಗ್ ಆಗಲಿ, ಸೊ ಪ್ರತಿಯೊಂದು ಇಲ್ಲಿ ನೀವು ನೋಡ್ಬೋದು. ಶೇರ್ ಹೋಲ್ಡಿಂಗ್, ಪ್ರಮೋಟರ್, ಮ್ಯೂಚುವಲ್ ಫಂಡು. ಸೊ ಯೂಶಲಿ ಒಂದು ಕಂಪನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ 50% ಆ್ಯಂಡ್ ಅಬೋವ್ ಇದ್ದರೆ ಚೆನ್ನಾಗಿರುತ್ತೆ. FIS ಆ್ಯಂಡ್ DIS 25%ಗಿಂತ ಜಾಸ್ತಿ ಇದ್ದರೆ ಒಳ್ಳೆಯದು. FIDS ನಿಲ್ಲಿದ್ದಾರೆ ಅಂದರೆ ಆ ಕಂಪನಿ ಡೆಫಿನೆಟ್ಲಿ ಹೈಲಿ ಡೇಂಜರಸ್ ಕಂಪ್ನಿ. ನೀವೇನಾದ್ರು ಆ ಥರ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಫಸ್ಟ್ ಆ ದುಡ್ಡನ್ನು ತೊಗೊಂಬಿಡಿ. ತೊಗೊಂಡೋಗಿ ಅಟ್ಲೀಸ್ಟ್ ಸೇಫಾಗಿ ಬ್ಯಾಂಕಲ್ಲಾದರೂ ಇಡಿ ಅಂತ ನಾನು ಕೇಳ್ಕೊತೀನಿ. ಸೊ ಮಿನಿಮಮ್ ಒಂದು ಕಂಪನಿಯಲ್ಲಿ FIS ಆ್ಯಂಡ್ DIS 25% ಆದರೂ ಇರಬೇಕು, ಇನ್ವೆಸ್ಟ್ ಮಾಡಬೇಕು ಇಬ್ಬರೂ ಸೇರಿ. ಸೊ FIS DIS ಇಲ್ಲ ಅಂದರೆ ನಿಮ್ಮ ಕಂಪ್ನಿ ತುಂಬ ಡೇಂಜರಸ್. ಯಾರು ನಿಮ್ಮ ಕಂಪ್ನಿ ಶೇರ್ನ ಮೇಲಕ್ಕೆ ಎತ್ತಾರೆ ಯೋಚನೆ ಮಾಡಿ. ಸೊ ಜೊತೆಗೆ ಈ ಕಂಪನಿಯಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ಸ್ ಗೋ ಬ್ಯಾಕ್. ಸೊ ಓವರ್ವ್ಯೂ ಹೋದೆ. ಈ ಕಂಪನಿಯ ಸಪ್ಲೈಯರ್ಸ್ ಯಾರು? ಸ್ವಲ್ಪ ಕೆಳಗಡೆ ಬಂದರೆ ಈ ಕಂಪನಿಗೆ ಪಿಯರ್ಸ್ ಯಾರಿದ್ದಾರೆ? ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತಿ ಏರ್ಟೆಲ್, ಸೊ ವಿಚ್ ಈಸ್ ಅಗೇನ್ ಇಂಟು ನೆಟ್ವರ್ಕ್. ಸೊ BPCL, HPCL, MRPL, ಚೆನ್ನೈ ಪೆಟ್ರೋಲ್. ಸೊ ಎಲ್ಲರಿಗಿಂತ ಲೀಡರ್ ಯಾರು? ಡೆಫಿನೆಟ್ಲಿ. ಸೊ ಇಟ್ಸ್ ನನ್ ಅದರ್ ದೆನ್ ರಿಲಯನ್ಸ್ ಇಸ್ ಅ ಲೀಡರ್. ನೆಕ್ಸ್ಟ್ ಬರೋದು ಭಾರತಿ ಏರ್ಟೆಲ್. ನೆಕ್ಸ್ಟ್ ಸಪ್ಲೈಯರ್ಸ್ ಯಾರ್ಯಾರು ಇದ್ದಾರೆ ಈ ಕಂಪನಿಗೆ ಅಂದರೆ CG ಪವರ್. ಸೊ ಇವಾಗ ರಿಲಯನ್ಸ್ ಎಷ್ಟು ಬೆಳೀತಾ ಇದೆಯೋ ಅಷ್ಟೇ ಒಂದು ಕಂಪನಿ ಬೆಳೀತಾ ಇದೆ. ದಟ್ ಈಸ್ CG ಪವರ್ ಆ್ಯಂಡ್ ಇಂಡಸ್ಟ್ರೀಸ್, ವಿಚ್ ಈಸ್ ಮುರುಗಪ್ಪ ಗ್ರೂಪ್ ಆಫ್ ಕಂಪ್ನೀಸ್. ಮುರುಗಪ್ಪ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಮುರುಗಪ್ಪ ಇಸ್ ಹೈಲಿ ಒನ್ ಆಫ್ ದ ಬೆಸ್ಟ್ ಸ್ಟಾಕ್ಸ್ ಅಂದರೆ ಮುರುಗಪ್ಪ ಗ್ರೂಪ್ ಕಂಪ್ನೀಸ್. ಈ ಮುರುಗಪ್ಪ ಬಗ್ಗೆ ತಿಳ್ಕೊಳ್ಳೋಣ. ಜಸ್ಟ್ ಗೂಗಲ್ಗೆ ಹೋಗಿ ಮುರುಗಪ್ಪ ಗ್ರೂಪ್ ಆಫ್ ಕಂಪನೀಸ್ ಅಂತ ನಾನು ಹಾಕಿದವಾಗ ಮುರುಗಪ್ಪ ಗ್ರೂಪ್ದು ಎಷ್ಟು ದೊಡ್ಡ ನೆಟ್ವರ್ಕ್ ಇದೆ ಅರ್ಥ ಮಾಡ್ಕೊಳ್ಳಿ. ಸೊ ಇಟ್ಸ್ ಅ ತಮಿಳ್ನಾಡು ಬೇಸ್ಡ್ ಕಂಪನಿ. ಸೊ ಇವ್ರದ್ದು ಎಷ್ಟು ಬಿಸ್ನೆಸ್ಸಸ್ ಇದೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಅಗ್ರಿಕಲ್ಚರ್ ನೋಡಿ, ಇಷ್ಟು ಬ್ರ್ಯಾಂಡ್ಸ್ ಇದೆ. ಚೋಲಾ MS, ಕೋರಮಂಡಲ್ ಇಂಟರ್ನ್ಯಾಷನಲ್. ವಾಟ್ ಎ ಬ್ಯೂಟಿಫುಲ್ ಕಂಪ್ನಿ, ಕೋರಮಂಡಲ್ ಇಂಟರ್ನ್ಯಾಷನಲ್. ಸೊ ಬಿಸ್ನೆಸಸ್. ಸೊ ಬಿಸ್ನೆಸಸ್ಸಲ್ಲಿ ಎಕ್ಸ್ಪೆಷಲಿ ಅಗ್ರಿಕಲ್ಚರ್ ರಿಲೇಟೆಡ್ ಇಲ್ಲಿ ಈಡ್ ಪ್ಯಾರಿ ಆ್ಯಂಡ್ ಕೋರಮಂಡಲ್ ಇಂಟರ್ನ್ಯಾಷನಲ್ ಇದೆ. ನೆಕ್ಸ್ಟ್ ಇನ್ಯಾವುದಿದೆ ನೋಡೋಣ. ಇಂಜಿನಿಯರಿಂಗಲ್ಲಿ ಏನೇನಿದೆ ಅಂದರೆ ಕಮಿನ್ಸ್ ಇಂಡಿಯಾ, ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಆ್ಯಂಡ್ ಕ್ರಾಂಪ್ಟನ್ ಗ್ರೀವ್ಸ್ ಆ್ಯಂಡ್ ಪವರ್, ಯೂನಿವರ್ಸಲ್ ಕಾರ್ಬೊರೇಟಮ್ ಯೂನಿವರ್ಸಲ್, ಇವೆಲ್ಲ ಕಂಪ್ನೀಸ್ ಇವ್ರದೆ. ಸೊ ಕಮಿನ್ಸ್ ಇಂಡಿಯಾ ನೋಡಿ, ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ, ಕ್ರಾಂಪ್ಟನ್ ಗ್ರೀವ್ಸ್ ಆ್ಯಂಡ್ ಪವರ್, ಈ ಮೂರು ಕಂಪ್ನಿಗಳು ಇಂಜಿನಿಯರಿಂಗಲ್ಲಿ ಎಕ್ಸಲೆಂಟಾಗಿ ಬಿಸ್ನೆಸ್ ಮಾಡ್ತಾ ಇದೆ. ಫಿನಾನ್ಷಿಯಲ್ಸಲ್ಲಿ ಚೋಲಾ MS, ಚೋಲಾ ಫಿನಾನ್ಸ್, ಚೋಲಾ ಹೋಲ್ಡಿಂಗ್ಸ್ ಇಷ್ಟೊಂದಿದೆ. ಆ್ಯಂಡ್ ಅದರ್ ಬಿಸ್ನೆಸ್ಸಲ್ಲಿ ಸೊ ಈಡ್ ಪ್ಯಾರಿ ಆ್ಯಂಡ್ ಸರ್ಟನ್ ಕಂಪ್ನಿ ಗ್ರೂಪ್ ಆಫ್ ಕಂಪ್ನೀಸ್ ಇದೆ ಡೆಫಿನೆಟ್ಲಿ. ಸೊ ಮುರುಗಪ್ಪ ಗ್ರೂಪ್ ಈಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪ್ನೀಸ್ ಇನ್ ಇಂಡಿಯಾ. ಈ ಕಂಪ್ನಿ ಬಗ್ಗೆ ನನಗೆ ಹೆಂಗೆ ಗೊತ್ತಾಯಿತು? ಬಿಕಾಸ್ ರಿಲಯನ್ಸ್ಗೆ ಸಪ್ಲೈಯರ್ ಇವರು. ರಿಲಯನ್ಸ್ಗೆ ಸಪ್ಲೈಯರ್ ಯಾರ್ಯಾರು? CG ಪವರ್, ಇಂಡಸ್ ಟವರ್ಸ್, ಡಿಕ್ಸನ್ ಟೆಕ್ನಾಲಜಿ, ಥರ್ಮ್ಯಾಕ್ಸ್, KE ಇಂಡಸ್ಟ್ರೀಸ್, ಇವರೆಲ್ಲ ದೇ ಆರ್ ದ ಸಪ್ಲೈಯರ್ಸ್ ಫಾರ್ ರಿಲಯನ್ಸ್ ಎಷ್ಟು ಬೆಳೆಯುತ್ತೋ ಈ ಕಂಪನೀಸು ಬೆಳೆಯುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ರಿಲಯನ್ಸ್ ಎಷ್ಟು ಬೆಳೆಯುತ್ತೋ ಈ ಕಂಪ್ನೀಸು ಅಷ್ಟೇ ಬೆಳೆಯುತ್ತೆ. ನೆಕ್ಸ್ಟು ಲೆಟ್ಸೇ
ಇಂಡಿಗೋ. ಸೊ ಇಟ್ಸ್ ಏವಿಯೇಷನ್ ಕಂಪ್ನಿ, ಇಂಟರ್ಗ್ಲೋಬ್ ಏವಿಯೇಷನ್. ಇಂಟರ್ಗ್ಲೋಬ್ ಏವಿಯೇಷನ್ ನಿಮ್ಗೆ ಗೊತ್ತಿದೆ, ಇಟ್ಸ್ ಒನ್ ಆಫ್ ದ ವೆರಿ 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 ಸ್ಟ್ರಾಂಗ್ ಕಂಪ್ನಿ ಇನ್ ಇಂಡಿಯಾ. ಸೊ ದೇ ಆರ್ ಇಂಟು ಏವಿಯೇಷನ್. ಇಂಡಿಯಾದಲ್ಲಿ ಒನ್ ಆಫ್ ದ ಮೋನೋಪೊಲಿ ಅಂತಲೂ ಹೇಳ್ಬೋದು ಏವಿಯೇಷನಲ್ಲಿ. ಯಾವುದೇ ಒಂದು ಡೊಮೆಸ್ಟಿಕ್ ಏರ್ಲೈನ್ಸ್ ತೊಗೊಂಡಾಗ ಇಂಟರ್ಗ್ಲೋಬ್ ಏವಿಯೇಷನ್ ಇಸ್ ಅ ನಂಬರ್ 1 ಸ್ಪಾಟ್. ಸೊ ಈ ಕಂಪನಿ ಸಪ್ಲೈಯರ್ಸ್ ಯಾರ್ಯಾರು ಇದ್ದಾರೆ, ಏನೇನು ಮಾಡ್ತಾರೆ, ಕಾಂಪಿಟೇಟರ್ಸ್ ಯಾರಿದ್ದಾರೆ, ಸ್ಪೈಸ್ ಜೆಟ್ ಅದು ಬಿಟ್ಟರೆ ಇನ್ಯಾರೂ ಇಲ್ಲ. ಸೊ ಸಪ್ಲೈಯರ್ಸ್ ಬಂದು HPCL, BPCL, ಇನ್ಫಿಬೀಮ್, ಸೊ ಸಿಗ್ನಿಟಿ, 20 ಮೈಕ್ರಾನ್ಸ್. ಸೊ ದೇ ಆರ್ ದ ಸಪ್ಲೈಯರ್ಸ್. ಮೇಜರ್ಲಿ HPCL, BPCL ದೇ ಆರ್ ದ ಸಪ್ಲೈಯರ್ಸ್. ಸೊ HPCLಗೆ BPCLಗೆ ರೆವಿನ್ಯೂ ಬರ್ತಾಯಿರೋದು ಒನ್ ಆಫ್ ದ ಮೇನ್ ಸೋರ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಪ್ರತಿ ದಿವಸ ಎಷ್ಟು ಸಾವಿರ ಲೀಟ್ರ್ಗಳನ್ನು ಖರೀದಿ ಮಾಡುತ್ತೆ ಇಂಡಿಗೋ ಏರ್ಲೈನ್ಸ್, ನಿಮ್ಗೆ ಗೊತ್ತಿದೆ. ಸೊ ದೇ ಆರ್ ದ ಸಪ್ಲೈಯರ್ಸ್. ಅದು ಬಿಟ್ಟರೆ ಲೆಟ್ಸ್ ಎ ITC ಸಿಗರೇಟ್ ಕಂಪನಿ. ಈ ಸಿಗರೇಟ್ ಕಂಪ್ನಿಗೆ ಸಪ್ಲೈಯರ್ಸ್ ಯಾರಿದ್ದಾರೆ ನೋಡೋಣ. ITCಗೆ ಕಾಂಪಿಟೇಟರ್ಸ್ ಯಾರಂದರೆ ಗೋಡ್ಫ್ರೇ ಫಿಲಿಪ್ಸ್. ITC ಕಾಂಪಿಟೇಟರ್ ಯಾರಿದ್ದಾರೆ ಅಂತ ಚೆಕ್ ಮಾಡಿದ್ರೆ ಗೋಡ್ಫ್ರೇ ಫಿಲಿಪ್ಸ್, VST ಇಂಡಸ್ಟ್ರೀಸ್, ಇಂಡಿಯನ್ ವುಡ್ ಪ್ರೋ, ಗೋಲ್ಡನ್ ಟೊಬ್ಯಾಕೋ ಇಷ್ಟು ಇದ್ದಾರೆ. ಆ್ಯಂಡ್ ಜೊತೆಗೆ ಇವ್ರಿಗೆ ಸಪ್ಲೈಯರ್ಸ್ ಯಾರಂದರೆ ರೆಡಿಂಗ್ಟನ್, ಶೋಭಾ ಲಿಮಿಟೆಡ್, LG ಎಕ್ವಿಪ್ಮೆಂಟ್ಸ್. ಸೊ ಮೇ ಬಿ ಸಮ್ ಎಕ್ವಿಪ್ಮೆಂಟ್ಸ್ ಕೊಡ್ಬೋದಲ್ಲ, ಹಂಗೆ ಯೋಚನೆ ಮಾಡಿ. ಐಯನ್ ಎಕ್ಸ್ಚೇಂಜ್ ಲಿಮಿಟೆಡ್, KRBL. ಸೊ ದೇ ಆರ್ ದ ಮೇಜರ್ ಸಪ್ಲೈಯರ್ಸ್ ಫಾರ್ ITC ಕಂಪನಿ. ಸೊ ಈಗ ITC ಕಂಪ್ನಿ ನೋಡ್ತಾ ಇದ್ದೀನಿ. ರೆಡಿಂಗ್ಟನ್ ಈ ಕಂಪನಿ ಬಗ್ಗೆನೂ ಸ್ವಲ್ಪ ಚೆಕ್ ಮಾಡ್ತೀನಿ. ಸೊ ರೆಡಿಂಗ್ಟನ್ ಅನ್ನೋ ಕಂಪನಿ ನೀವು ನೋಡಿದ್ರೆ, ಸೊ ಇದು ಒನ್ ಆಫ್ ದ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ. ITC ಕಂಪನಿಗಿಂತ ಸಪ್ಲೈಯರ್ ಕಂಪ್ನೀಸು ದೇ ಆರ್ ಮೇಕಿಂಗ್ ಹ್ಯೂಜ್ ಮನಿ. ಯಾಕಂದರೆ ಯೋಚನೆ ಮಾಡಿ, ಸೊ ಸಪ್ಲೈಯರ್ಸ್ ದೇ ಮೇಕ್ ಹ್ಯೂಜ್ ಮನಿ ದೆನ್ ದ ಎಂಡ್ ಪ್ರಾಡಕ್ಟ್. ಬಿಕಾಸ್ ಎಂಡ್ ಪ್ರಾಡಕ್ಟ್ ಆಗೋಷ್ಟರಲ್ಲಿ ಲೇಬರ್ ಇನ್ವಾಲ್ವ್ ಆಗಿರುತ್ತೆ, ಟ್ಯಾಕ್ಸೇಷನ್ ಇನ್ವಾಲ್ವ್ ಆಗಿರುತ್ತೆ, ಸಿಕ್ಕಾಪಟ್ಟೆ ರಾ ಮೆಟೀರಿಯಲ್ಸು, ಪ್ಲ್ಯಾಂಟು ಮ್ಯಾನುಫ್ಯಾಕ್ಚರ್ ಮಾಡೋದು, ಪ್ಲ್ಯಾಂಟ್ ಡಿಸ್ಟ್ರಿಬ್ಯೂಷನ್ ಮಾಡೋದು, ಸೇಲ್ಸ್ ಮಾಡೋದು. ಅದ್ರ ಬದಲು ಯಾವುದೋ ಒಂದು ಕಾಂಪೊನೆಂಟ್ ಸಪ್ಲೈ ಮಾಡಿಬಿಟ್ರೆ ಸಾಕಲ್ಲ. ಅಲ್ಲಿ ಲೇಬರ್ ಕಾಸ್ಟು ಕಡಿಮೆ ಇರುತ್ತೆ, ಟೆನ್ಷನ್ ಫ್ರೀ ಆಗಿರ್ಬೋದು, ಆ್ಯಂಡ್ ಮಾರ್ಕೆಟಿಂಗು, ಸೇಲ್ಸು ಏನೂ ಇರಲ್ಲ. ಸೊ ಇನ್ಸ್ಟೆಡ್ ಆಫ್ B2C, B2B ಬಿಸ್ನೆಸ್ ಈಸ್ ರಿಯಲಿ ಗುಡ್. ಸೊ B2B ಅಂದರೆ ಏನು? ಸೊ ಲೆಟ್ಸ್ ಐ ವಾಂಟ್ ಸಮ್ ಕೈಂಡ್ ಆಫ್ ಅ ಬಿಸ್ನೆಸ್. ಸೊ ಒಂದು ರೆಪ್ರೆಸೆಂಟೇಟಿವ್ಸ್ನ ಹೈರ್ ಮಾಡ್ಕೊಂಬಿಟ್ಟು ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಶೇರಿಂಗ್ ಅಂತ ಕೊಟ್ಟರೆ ಇಟ್ ವಿಲ್ ಬಿ ಬೆಟರ್ ದೆನ್ ಇನ್ಸ್ಟೆಡ್ ಆಫ್ B2C. ಕಸ್ಟಮರ್ ಹತ್ರ ಹೋಗ್ಬಿಟ್ಟು ಸಿಗರೇಟ್ ತೊಗೊಳ್ಳಿ, ವಾಟ್ ಎವರ್ ಇಟ್ಸ್, ಆ್ಯಂಡ್ ಈ ಸಿಗರೇಟ್ ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ, ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೂ ಆಗಲ್ಲ. ಸೊ ನೆಗೆಟಿವ್ ಅಡ್ವರ್ಟೈಸಿಂಗ್ ಮಾಡಿಕೊಂಡು ತಂಬಾಕುನ, ಸೊ ನೀವು ನೋಡಿರ್ತೀರ ಮುಖೇಶ್ ಆ್ಯಡು, ಇದೆಲ್ಲ ನೆಗೆಟಿವ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಆ ಅಡ್ವರ್ಟೈಸ್ಮೆಂಟ್ ನೋಡಿನೂ ಜನ ಸಿಗರೇಟು, ಗುಟ್ಕಾ ಎಲ್ಲ ತಿಂತಾ ಇದ್ದಾರೆ ಅಂದರೆ, ಸೊ ಐ ಡೋಂಟ್ ನೋ. ಸೊ ಏನು ಮಾಡಬೇಡಿ ಅಂದರೆ ಮಾಡೋದೇ ಜಾಸ್ತಿ. ಸೊ ರೆಡಿಂಗ್ಟನ್ ಈಸ್ ಒನ್ ಆಫ್ ದ ಸಪ್ಲೈಯರ್ ಫಾರ್ ಯಾರಿಗೆ? ITC ಅವ್ರಿಗೆ. ನೆಕ್ಸ್ಟ್ ಇನ್ನು ಇದೇ ಥರ ಸಪ್ಲೈಯರ್ಸ್ ಯಾವ ಕಂಪನಿಗೆ ಇದ್ದಾರೆ ನೋಡೋಣ. ಎಕ್ಸಾಂಪಲ್, ಲಾರ್ಸನ್ ಆ್ಯಂಡ್ ಟರ್ಬೋ, ಇಂಡಿಯಾದ ಒನ್ ಆಫ್ ದ ವೆರಿ ಲಾರ್ಜ್ ಕನ್ಸ್ಟ್ರಕ್ಷನ್ ಕಂಪ್ನಿ. ಸೊ ಇವ್ರಿಗೆ ಕಾಂಪಿಟೇಟರ್ ಯಾರ್ಯಾರಿದ್ದಾರೆ? GMR ಇದೆ, ಆ್ಯಂಡ್ ವೇರಿಯಸ್ ಇದೆ. ಬಟ್ ಯಾರು ಇವ್ರ ಲೆವೆಲ್ ಅಲ್ಲಿ ಹಂತದಲ್ಲಿ ನಿಂತಿಲ್ಲ. 5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋವಂಥವ್ರು ಯಾರೂ ಇಲ್ಲ. 5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋರು ಯಾರೂ ಇಲ್ಲ. 91,000 ಕೋಟಿ ಇದೆ GMR ಏರ್ಪೋರ್ಟ್ಸ್. ಸೊ ನೋಡೋಣ ಇವ್ರ ಕಾಂಪಿಟೇಟರ್ ಯಾರಿದ್ದಾರೆ. ಸೊ L&Tಗೆ ಕಾಂಪಿಟೇಟರ್ ಯಾರಿದ್ದಾರೆ? ಇವರು ಕಾಂಪಿಟೇಟರ್ಸು. ITD ಸಿಮೆಂಟೇಷನ್ ಇವರೆಲ್ಲ ಕಾಂಪಿಟೇಟರ್ಸ್. ಬಟ್ ಸಪ್ಲೈಯರ್ಸ್ ಯಾರಿದ್ದಾರೆ? ಕಮಿನ್ಸ್ ಇಂಡಿಯಾ. ಸೊ ಈಗ L&Tಗೆ ಸಪ್ಲೈಯರು ಕಮಿನ್ಸ್ ಇಂಡಿಯಾ, ಎಕ್ಸೈಡ್ ಇಂಡಸ್ಟ್ರೀಸ್. ಒಂದು ಸತಿ ಕಮಿನ್ಸ್ ಇಂಡಿಯಾ ಚಾರ್ಟ್ ನೋಡೋಣ. ಸೊ ಕಮಿನ್ಸ್ ಇಂಡಿಯಾ ಚಾರ್ಟ್ ನೋಡಿದ್ರೆ ಇಟ್ ಹ್ಯಾಸ್ ಗಿವನ್ ಅ ಹ್ಯೂಜ್ ರಿಟರ್ನ್ಸ್ ಟು ದ ಇನ್ವೆಸ್ಟರ್ಸ್. ಈ ಕಂಪನಿ ಬಗ್ಗೆ ಎಲ್ಲಿ ತಿಳ್ಕೊಂಡ್ರಿ? ತಿಜೋರಿ ಫೈನಾನ್ಸಲ್ಲಿ ತಿಳ್ಕೊಂಡ್ರಿ. ಸೊ ತಿಜೋರಿ ಫೈನಾನ್ಸಲ್ಲಿ ನಿಮಗೆ ನಾಟ್ ಓನ್ಲಿ ಕಂಪನಿ ಕಾಂಪಿಟೇಟರ್ ತಿಳ್ಕೊಳ್ಳೋದಲ್ಲ, ಕಂಪನಿ ಸಪ್ಲೈಯರ್ಸ್ ಸಹ ತಿಳ್ಕೊಬೋದು. ದಟ್ ಈಸ್ ಅಡ್ವಾಂಟೇಜ್ ಆಫ್ ತಿಜೋರಿ ಫೈನಾನ್ಸ್. ಸೊ ಈ ತಿಜೋರಿ ಫೈನಾನ್ಸಲ್ಲಿ ಬರೀ ಇಷ್ಟೇ ತೋರಿಸಲ್ಲ. ಸೊ ಈವನ್ ವಿ ಕ್ಯಾನ್ ಸಿ, ಜಸ್ಟ್ ನೋಡಿ ಗ್ರೋತ್ ಟೇಬಲ್, CAGR ಎಷ್ಟು CAGR, ಶೇರ್ ಪ್ರೈಸ್ CAGR ಎಷ್ಟೆಷ್ಟು ಕೊಟ್ಟಿದೆ 5 ಇಯರ್ಗೆ, ಅದು ಸಹ ತೋರಿಸ್ತಾ ಇದ್ದಾರೆ. ಕಂಪನಿ ಅಸೆಟ್ಸ್ ಎಷ್ಟಿದೆ ಅದನ್ನು ನೋಡಿಸ್ತಾ ಇದ್ದಾರೆ. ಸೊ ಅಸೆಟ್ಸ್, ಲಯಬಿಲಿಟೀಸು, ಆ್ಯಂಡ್ ಈವನ್ ಸೋರ್ಸಸ್ ಆಫ್ ಫಂಡ್ಸ್
ಲೋನ್ಸಿಂದ ಎಷ್ಟು ಬರ್ತಾ ಇದೆ, ಅಕೌಂಟ್ಸ್ ಪೇಯಬಲ್ಲು ಆ್ಯಂಡ್ ರಿಸರ್ವ್ಸ್ ಎಷ್ಟು ಫಂಡ್ ಇದೆ, ಟೋಟಲ್ ಇನ್ಫ್ಲೋ ಆಫ್ ಫಂಡ್ಸು. ಸೊ ರಿಸರ್ವ್ಸೇ 11,000 ಕೋಟಿ ರಿಸರ್ವ್ಸ್ ಇದೆ ಅವ್ರ ಹತ್ರ. ಸೊ ಎಲ್ ಎನ್ ಟಿ ಫೈನಾನ್ಸ್ ಅಲ್ಲ L&T ಹತ್ರ 11,000 ಕೋಟಿ ರಿಸರ್ವ್ ಫಂಡೇ ಇದೆ ಅವ್ರ ಹತ್ರ. ಸೊ ಈ ಕಂಪನಿ ಜಸ್ಟ್ ನೀವು ನೋಡಿದ್ರೆ ಇಯರ್ ಆನ್ ಇಯರ್ ಪ್ರಾಫಿಟ್ ಸಹ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ನೆಟ್ ಪ್ರಾಫಿಟ್ ಮಾರ್ಜಿನ್ ಸಹ ಸುಧಾರಣೆ ಆಗ್ತಾ ಇದೆ. ROC ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಡೆಫಿನೆಟ್ಲಿ ಈ ಓವರಾಲ್ ಒಂದು ಕಂಪನಿ ಫಂಡಮೆಂಟಲ್ಸ್ ಅನಲೈಸ್ ಮಾಡೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ ಅನಾಲಿಸಿಸ್, ರೇಷೋಸ್, ಕ್ವಾರ್ಟರ್ಲಿ ರಿಸಲ್ಟ್ಸ್ ಆ್ಯಂಡ್ ಬೆಂಚ್ ಮಾರ್ಕಿಂಗ್, ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಆ್ಯಂಡ್ ಈವನ್ ಅಲರ್ಟ್ ಸಹ ಕ್ರಿಯೇಟ್ ಮಾಡ್ಕೋಬೋದು. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಚೆಕ್ ಮಾಡ್ಬೋದು. ಸೊ ಓವರಾಲ್ ಒಂದು screener.in ವೆಬ್ಸೈಟ್ಗೆ ಒಂದು ಆಲ್ಟರ್ನೇಟಿವ್ ವೆಬ್ಸೈಟ್ ಅಂತಲೂ ಹೇಳ್ಬೋದು. ಸೊ ತಿಜೋರಿ ಫೈನಾನ್ಸ್ ತುಂಬ ಸಿಂಪಲ್ ಆಗಿದೆ, ಅಷ್ಟು ಫೇಮಸ್ ವೆಬ್ಸೈಟ್ ಅಲ್ಲ. ಬಟ್ ಈ ವೆಬ್ಸೈಟಿಂದ ನಮಗೆ ಒಳ್ಳೊಳ್ಳೆ ಸ್ಟಾಕ್ಸ್ಗಳನ್ನು ಕಂಡುಹಿಡಿಯೋದಕ್ಕೆ ಹೆಲ್ಪ್ ಆಗ್ತಾಯಿದೆ. ಯಾಕಂದರೆ ಒಂದು ಕಂಪನಿಗೆ ಸಪ್ಲೈಯರ್ಸ್ ಯಾರಿದ್ದಾರೆ ಅಂತ ಕಂಡುಹಿಡಿಬೋದು. ಸೊ ಇವಾಗ ಜಸ್ಟ್ ಇನ್ನೊಂದು ಕಾರ್ ಕಂಪ್ನಿ, ಒಂದು ಕಾರ್ ಬೇಕಂದರೆ ನಿಮ್ಗೆ ಗೊತ್ತಿದೆ ಎಷ್ಟು ಪಾರ್ಟ್ಸ್ಗಳು ಬೇಕಾಗುತ್ತೆ. ಎಕ್ಸಾಂಪಲ್ ಮಹೇಂದ್ರ ಆ್ಯಂಡ್ ಮಹೇಂದ್ರನೇ ತಗೊಳ್ಳೋಣ. ಮಹೇಂದ್ರ ಆ್ಯಂಡ್ ಮಹೇಂದ್ರ ಅವ್ರಿಗೆ ಸಪ್ಲೈಯರ್ಸ್ ಯಾರಿದ್ದಾರೆ ಚೆಕ್ ಮಾಡೋಣ. ಸೊ ಒಂದು ಕಾರು, ಒಂದು ಬೈಕ್ ಮ್ಯಾನುಫ್ಯಾಕ್ಚರ್ ಆಗಬೇಕಾದ್ರೆ ಸಿಕ್ಕಾಪಟ್ಟೆ ಜನ ಸಪ್ಲೈಯರ್ಸ್ ಬೇಕಾಗುತ್ತೆ. ಮಹೇಂದ್ರ ಆ್ಯಂಡ್ ಮಹೇಂದ್ರ ಸಪ್ಲೈಯರ್ಸ್ ಯಾರ್ಯಾರಿದ್ದಾರೆ ಚೆಕ್ ಮಾಡೋಣ. ಮಹೇಂದ್ರ ಆ್ಯಂಡ್ ಮಹೇಂದ್ರ ಕಾಂಪಿಟೇಟರ್ಸ್ ಮಾರುತಿ ಸುಜುಕಿ, ಟಾಟಾ ಮೋಟರ್ಸ್ ಆ್ಯಂಡ್ ಹಿಂದೂಸ್ತಾನ್ ಮೋಟರ್ಸ್. ಸೊ ಮೇನ್ಲಿ ಟಾಟಾ ಮೋಟರ್ಸ್ ಆ್ಯಂಡ್ ಮಾರುತಿನೇ ಮೇನ್ ಕಾಂಪಿಟೇಟರ್ ಅವ್ರಿಗೆ. ಸೊ ಸಪ್ಲೈಯರ್ಸ್ ಫಾರ್ ಮಹೇಂದ್ರ ಆ್ಯಂಡ್ ಮಹೇಂದ್ರ ಇಸ್ ಟಾಟಾ ಸ್ಟೀಲ್, ಯುನೋ ಮಿಂಡಾ, ಚೋಳಮಂಡಲಂ ಫಿನಾನ್ಷಿಯಲ್ಸ್, ಎಂಡ್ಯೂರೆನ್ಸ್ ಟೆಕ್ನಾಲಜೀಸ್, ಎಕ್ಸೈಡ್ ಇಂಡಸ್ಟ್ರೀಸ್, ಅಪೋಲೋ ಟೈರ್ಸ್. ನೋಡಿ ಎಷ್ಟು ಸಪ್ಲೈಯರ್ಸ್ ಇದ್ದಾರೆ. ಕಜಾರಿಯಾ ಸೆರಾಮಿಕ್ಸ್ ಸಹ ಇದೆ, ಬಟ್ ಏನು ಸಪ್ಲೈ ಮಾಡ್ತಾರೋ ಐ ಡೋಂಟ್ ನೋ. ಸೊ ಮೇ ಬಿ ಲೆದರ್ ರಿಲೇಟೆಡ್ ಏನೋ ಸಪ್ಲೈ ಮಾಡ್ತಾರೋ. C8 ಇದೆ, ಶಕ್ತಿ ಪಂಪ್ಸ್ ಇದೆ. ಸೊ ಶಕ್ತಿ ಪಂಪ್ಸ್ ಸಹ ಒನ್ ಆಫ್ ದ ಸಪ್ಲೈಯರ್ ಫಾರ್ ಮಹೇಂದ್ರ ಆ್ಯಂಡ್ ಮಹೇಂದ್ರ, ಅದರಲ್ಲಿ ಯುನೋ ಮಿಂಡಾ ಆ್ಯಂಡ್ ಟಾಟಾ ಸ್ಟೀಲ್. ಸೊ ಡೆಫಿನೆಟ್ಲಿ ಈ ಕಂಪನಿ ಚಾರ್ಟ್ಸ್ ಚೆಕ್ ಮಾಡಿ, ದೇ ವಿಲ್ ಬಿ ಸಮ್ವೇರ್. ಮಹೇಂದ್ರ ಎಷ್ಟು ಬೆಳೆಯುತ್ತೋ ಇವರು ಅಷ್ಟೇ ಬೆಳೀತಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಬಿಕಾಸ್ ಅವ್ರ ನೆರಳಲ್ಲಿ ಇವ್ರು ಬೆಳೀತಾ ಇರ್ತಾರೆ. ಸೊ ಆ್ಯಂಡ್ ದೇ ವಿಲ್ ಬಿ ಸಪ್ಲೈಯರ್ಸ್ ಫಾರ್ ಮೆನಿ ಆಟೋಮೊಬೈಲ್ ಇಂಡಸ್ಟ್ರೀಸ್, ನಾಟ್ ಓನ್ಲಿ ಒನ್ ಕಂಪನಿ. ಅದೇ ಥರ ಟೂ ವೀಲರ್ಸಲ್ಲಿ ಹೀರೋ ಮೋಟೋಕಾಪ್, ಒಂದು ಹೀರೋ ಮೋಟೋಕಾಪ್ಗೆ ಯಾರ್ಯಾರಿದ್ದಾರೆ ಸಪ್ಲೈಯರ್ಸ್ ಅಂತ ನೋಡೋಣ. ಸ್ಪ್ಲೆಂಡರ್, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ಪ್ಲೆಂಡರ್ಗೆ ಯಾರ್ಯಾರು ಸಪ್ಲೈ ಮಾಡ್ತಾರೆ ಅಂದರೆ ಅಗೇನ್ ಟಾಟಾ ಸ್ಟೀಲ್, ಯುನೋ ಮಿಂಡಾ, ಎಂಡ್ಯೂರೆನ್ಸ್ ಟೆಕ್ನಾಲಜೀಸ್, ಕನ್ಸೈ ನೆರ್ಲೆಕ್ ಪೇಂಟ್ ಹೊಡಿತಾರಂತೆ ನೋಡಿ. ಸೊ CIE ಆಟೋಮೇಟಿವ್, ಎಲ್ಗಿ, ಕಜಾರಿಯಾ ಸೆರಾಮಿಕ್ಸ್, C8, ಮಿಂಡಾ ಕಾರ್ಪೊರೇಷನ್, ಟಾಟಾ ಸ್ಟೀಲ್, ಸನ್ಸೆರಾ ಇಂಜಿನಿಯರಿಂಗ್, ಸಿಂಫೋನಿ, ಸುಪ್ರಜಿತ್ ಇಂಜಿನಿಯರಿಂಗ್, ಇಷ್ಟೆಲ್ಲ ಸಪ್ಲೈಯರ್ಸ್ ಇದ್ದಾರೆ. ನೋಡೋಣ ವ್ಯೂ ಮೋರ್ ಮಾಡೋಣ. FM ಇಂಡಸ್ಟ್ರೀಸ್, ದೇ ಆರ್ ಇಂಟು ಲೈಟ್ ಬಲ್ಬ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. JK ಟೈರ್ ಇದೆ, C8 ಇದೆ. ಸೊ ಇಷ್ಟು ಒಂದು ಜಸ್ಟ್ ಒಂದು ಸ್ಪ್ಲೆಂಡರ್ ಗಾಡಿ ಹೊರಗಡೆ ಬರೋದಕ್ಕೆ ಇಷ್ಟು ಜನ ಸಪ್ಲೈಯರ್ಸು ಸಪ್ಲೈ ಮಾಡ್ತಾರೆ, ಅದನ್ನು ಅಸೆಂಬಲ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಸೇಲ್ಸು, ಮಾರ್ಕೆಟಿಂಗು, ಇಯರ್ ಎಂಡ್ ಆಫರು, ಅದರಲ್ಲಿ ಬೇರೆ ಎಷ್ಟು ಕೊಡ್ತದೆ ಮೈಲೇಜ್ ಅಂತ ಬೇರೆ ಜನ ಕೇಳ್ತಾರೆ. ಇದೆಲ್ಲ ತಲೆಯಲ್ಲಿಟ್ಕೊಂಡು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಕೊಂಡು ಒಂದು ಟೂ ವೀಲರ್ ಹೊರಗಡೆ ಬರೋದಕ್ಕೆ ಎಷ್ಟು ರಿಸ್ಕ್ ಇರುತ್ತೆ. ಒಂದು ಟೂ ವೀಲರ್ ಕಂಪನಿಗೆ ಯೋಚನೆ ಮಾಡಿ, ಒಂದು ಕಾರ್ ಕಂಪನಿಗೆ ಒಂದು ಮಾರುತಿ ಕಾರು ಬರೀ 3 to 4 lakh rupees ಇರೋ ಕಾರು ನಿಮ್ಮ ಮನೆಗೆ ಬರೋಷ್ಟರಲ್ಲಿ 10 ಲಕ್ಷ ಆಗಿರುತ್ತೆ. 5 ರಿಂದ 6 ಲಕ್ಷ ನೀವು ಟ್ಯಾಕ್ಸೇ ಕಟ್ಟಿರ್ತೀರಾ, ರೋಡ್ ಟ್ಯಾಕ್ಸು, ಆ ಟ್ಯಾಕ್ಸು, ಈ ಟ್ಯಾಕ್ಸು. ಸೊ ಯೋಚನೆ ಮಾಡಿ. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಇನ್ನು ಎಲ್ಲಿ ಯೋಚನೆ ಮಾಡೋಕ್ಕಾಗುತ್ತೆ? ಯಾಕೆ ಬಿಲ್ಡ್ ಕ್ವಾಲಿಟಿ ಇಲ್ಲ ಅಂದರೆ ಬಿಕಾಸ್ ಆಫ್ ದ ಹ್ಯೂಜ್ ಟ್ಯಾಕ್ಸೇಷನ್ ಅಲಾಂಗ್ ವಿತ್ ಪಾರ್ಟ್ಸ್. ಇಷ್ಟು ಜನ ಪಾರ್ಟ್ಸ್ ಸಪ್ಲೈ ಮಾಡಬೇಕಲ್ಲ, ಪಾರ್ಟ್ಸ್ ಸಪ್ಲೈ ಮಾಡೋಕ್ಕೆ ಅವ್ರಿಗೆ ಲಾಭ ಇಟ್ಕೊಂಡು ಯೋಚನೆ ಮಾಡಿ ಎಷ್ಟು ರಿಸ್ಕ್ ಇರುತ್ತೆ. ಒಂದು ಆಟೋಮೊಬೈಲ್ ಇಂಡಸ್ಟ್ರಿ ಆಗಲಿ, ಒಂದು ಟೂ ವೀಲರ್ ಆರ್ 4 wheeler ಇಂಡಸ್ಟ್ರಿ ಹೈಲಿ ಸಂಕಷ್ಟಕ್ಕೆ ಸಿಲುಕಿತ್ತು. ಇವಾಗ ಅಗೇನ್ ಚೇತರಿಕೆ ಕಾಳ್ತಾ ಇದೆ. ಬಿಕಾಸ್ ಜನಗಳು ಬೇಕೇ ಬೇಕು, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ 2 wheelers ಆರ್ 4 wheeler ಬೇಕಾಗುತ್ತೆ. ಪ್ರತಿಯೊಬ್ಬರು ಕನಸು ಸಹ ಅದಾಗಿರುತ್ತೆ. ಬಟ್ ಆ ಒಂದು ಕಂಪನಿಗೆ ಎಷ್ಟು ಒಂದು ಲಿಂಕ್ಗಳಿರುತ್ತೆ, ಆ ಲಿಂಕ್ಗಳು ಕರೆಕ್ಟಾಗಿ ಆನ್ ಟೈಮ್ ಸಪ್ಲೈ ಮಾಡಿದ್ರೇ ಒಂದು ಕಾರ್ ಹೊರಗಡೆ ಬರೋದು. ಸೊ ಡೆಫಿನೆಟ್ಲಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆದಾರ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಯಾವುದೇ ಒಂದು ಕಂಪನಿ ಮೇಲಕ್ಕೆ ಹೋಗ್ತದೆ, ಶೇರ್ ಮೇಲಕ್ಕೆ ಹೋಗ್ತಾ ಇದೆ ಅನ್ನೋದಕ್ಕಿಂತ, ಒಂದು ಕಂಪನಿ ಬೆಳೀತಾ ಇದೆ ಅನ್ನೋದಕ್ಕಿಂತ, ಕಂಪನಿ ಬೆಳಿಬೇಕಾದ್ರೆ ಅದಕ್ಕೆ ಸಪ್ಲೈ ಮಾಡೋ ಪ್ರಾಡಕ್ಟ್ಸು ಕಂಪನಿ ಸಹ ಬೆಳೆಯುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಆ ಕಂಪನಿಗಿಂತ ಈ ಪ್ರಾಡಕ್ಟ್ ಸಪ್ಲೈ ಮಾಡೋ ಕಂಪನಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ಬಿಕಾಸ್ ಯಾಕಂದರೆ ಸಪ್ಲೈಯರ್ಸು ಒಬ್ಬರಿಗೆ ಸಪ್ಲೈ ಮಾಡಲ್ಲ, 10 ಜನಕ್ಕೆ ಸಪ್ಲೈ ಮಾಡ್ತಾರೆ. ಆ್ಯಂಡ್ ಆ ಇಂಡಸ್ಟ್ರಿ ಎಷ್ಟು ಬೆಳೆಯುತ್ತೋ ಅಷ್ಟು
ಆ ಸಪ್ಲೈಯರ್ಸ್ ಸಹ ದುಡ್ಡು ಮಾಡ್ತಾರೆ. ಎಕ್ಸಾಂಪಲ್ EV ರಿಲೇಟೆಡಲ್ಲಿ ಲೆಟ್ಸ್ ಸೇ ಐ ವಾಂಟ್ ಟು ಇನ್ವೆಸ್ಟ್ ಇನ್ ಎಕ್ಸೈಡ್ ಇಂಡಸ್ಟ್ರೀಸ್. ಎಕ್ಸೈಡ್ ಇಂಡಸ್ಟ್ರೀಸ್ಗೆ ಸಪ್ಲೈಯರ್ ಯಾರು ನೋಡೋಣ. ಅಮರ್ ರಾಜಾ, HBL ಇಂಜಿನಿಯರಿಂಗ್ ಇವರೆಲ್ಲ ಕಾಂಪಿಟೇಟರ್ಸು. ಸಪ್ಲೈಯರ್ಸ್ ಬಂದು ಗ್ರಾವಿಟಾ ಇಂಡಿಯಾ. ಸೊ ದೇ ಆರ್ ದ ಮೇಜರ್ ಸಪ್ಲೈಯರ್ಸ್. ಗ್ರಾವಿಟಾ ಇಂಡಿಯಾ ಏನಕ್ಕೆ ಮೇಲಕ್ಕೆ ಹೋಗ್ತಾ ಇದೆ ಅಂದರೆ ದೇ ಆರ್ ದ ಸಪ್ಲೈಯರ್ಸ್ ಫಾರ್ ಎಕ್ಸೈಡ್ ಇಂಡಸ್ಟ್ರೀಸ್. EV ಇಂಡಸ್ಟ್ರಿ ಬೂಮ್ ಆದಷ್ಟು ಗ್ರಾವಿಟಾ ಇಂಡಿಯಾನು ಬೂಮ್ ಆಗುತ್ತೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು EV ರಿಲೇಟೆಡ್. ಸೊ ನೀವು EV ರಿಲೇಟೆಡ್ ಸ್ಟಾಕ್ಸ್ ನೀವು ನೋಡೋಕ್ಕೆ ಹೋದವಾಗ ಇಲ್ಲ ಸೋಲಾರ್ ರಿಲೇಟೆಡ್, ಲೆಟ್ಸ್ ಸೇ ಸೋಲಾರ್ ಇಂಡಸ್ಟ್ರೀಸ್ ಅಂತ ಒಂದು ಕಂಪ್ನಿ ಇದೆ. ಸೋಲಾರ್ ಇಂಡಸ್ಟ್ರೀಸ್ಗೆ ಸಪ್ಲೈಯರ್ಸ್ ಯಾರೋ ನೋಡೋಣ. ಇದು ಸ್ಟಾಕು 16,000 ರೂಪಾಯಿ ಇದೆ. ಸೊ ಇವ್ರ ಸಪ್ಲೈಯರ್ಸ್ ಬಂದು ತೋರಿಸ್ತಾ ಇಲ್ಲ ಅವ್ರಿಗೆ. ಸೋಲಾರ್ ಇಂಡಸ್ಟ್ರೀಸ್ಗೆ ಯಾವುದೇ ರೀತಿಯಾದ ಸಪ್ಲೈಯರ್ಸ್ ಇಲ್ಲ ನೋಡ್ದಂಗೆ. ಸೊ ಪಿಯರ್ ಕಂಪ್ಯಾರಿಸನ್ ಇದೆ, ಸಪ್ಲೈಯರ್ಸ್ ಇಲ್ಲ, ಕಸ್ಟಮರ್ಸ್ ಇದ್ದಾರೆ. ಸೊ ತೊಂದರೆ ಇಲ್ಲ. ಸೋಲಾರ್ ಇಂಡಸ್ಟ್ರೀಸ್ ದೇ ಮ್ಯಾನುಫ್ಯಾಕ್ಚರ್ ಎವ್ರಿಥಿಂಗ್ ಬೈ ದೆಮ್ಸೆಲ್ಫ್. ಯಾರೂ ಸಪ್ಲೈಯರ್ ಇಲ್ಲ, ಬಿಕಾಸ್ ಆ ಇಂಡಸ್ಟ್ರಿಯಲ್ಲಿ ಇನ್ನು ಪೆನಿಟ್ರೇಷನ್ ತುಂಬ ಕಡಿಮೆ ಇದೆ. ಸೊ ನಿಮ್ಗೊಂದು ಐಡಿಯಾ ಸಿಗ್ತಾ ಇದೆ ಅನಿಸುತ್ತೆ ಯಾವ ಇಂಡಸ್ಟ್ರಿಯಲ್ಲಿ ಪೆನಿಟ್ರೇಷನ್ ಜಾಸ್ತಿ ಇದೆ, ಯಾವ ಇಂಡಸ್ಟ್ರಿಗೆ ಎಷ್ಟು ಸಪ್ಲೈಯರ್ಸ್ ಇದ್ದಾರೆ ಅಂತ ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? TD ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.